ಸುಸಕ್ಕ 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 ಬರೋದಕ್ಕೆ ಆಗಲ್ಲ. ಜನ ಅಂತೂ ನನ್ನೇ ಮಿಣಿ 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 ನೋಡ್ತಾರೆ. ಅಂದರೆ ಸ್ವಲ್ಪ ಯಾರ್ದಾದ್ರೂ ಸ್ವಲ್ಪ ಕೆಟ್ಟೈತೆ ಅಂತಂದರೆ ಜನ ಹೆಂಗೆ ನೋಡ್ತಾರೆ ಅಂದರೆ ಹೊರಗೋದಾಗ ಅವ್ರ ದೃಷ್ಟಿನೇ ಬೇರೆ, ನೋಡೋ ದೃಷ್ಟಿನೇ ಬೇರೆ. ಆಲೆ ಜನಗಳದ್ದು ಚೆನ್ನಾಗಿದ್ದಾಗ ಒಂಥರ ನೋಡೋ ದೃಷ್ಟಿ, ಹಿಂಗೇನಾದರೂ ಸ್ವಲ್ಪ ಕೆಟ್ಟೈತೆ ಅಂತಂದರೆ ಜನ ಆಲೆ ಒಂದು ಬೇರೆ ದೃಷ್ಟಿಲಿ ನೋಡ್ತಾ ಇರ್ತಾರೆ ಯಾವಾಗ್ಲೂ. ಸುಪು ಬಾರಪ್ಪ ಬಾ. ನಾನೇ ಬರೋಣ ಅಂದ್ಕೊಂಡೆ, ನೀನೇ ಬಂದ. ಬಂದೆ ಕಣಕ್ಕ. ಅಕ್ಕ ನನಗೊಂದು ತೊಟ್ಟು ಮೀಸೆ ಗೀಸೆ ಏನಾದ್ರೂ ಇದ್ರೆ ಕೊಡಂಗೆ ಕತ್ಲಕ್ಕೆ ಕೊಡ್ಸತ್ತೋಗ್ಬಿಡುತ್ತೆ. ನನ್ನಂತಳು ಇರಬಾರ್ದಕ್ಕ, ನನ್ನಂತಳು ಇರಬಾರ್ದು. ಅಯ್ಯೋ ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ. ನೀನು ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ನೀನೊಬ್ಬಳು ಹಿಂಗೆ ಯಾವುದೇ ಆಗಲಿ ಇದ್ದು ಸಾಧಿಸ್ಬೇಕು. ಆ ರೀತಿ ದುಡುಕಿ ಆ ರೀತಿ ನಿರ್ಧಾರ ತಗೊಳ್ಳೋದು ತಪ್ಪು. ಸತ್ತರ ಮನೆಯಾಗ ಯಾರು ಕೆಟ್ಟರು ಅಂದರೆ ಸತ್ತರ್ ಕೆಟ್ಟರು. ಅದಕ್ಕೆ ನೀ ಯಾವತ್ತೂ ಅಂಥದ್ದೆಲ್ಲ ಯೋಚನೆ ಮಾಡಬಾರ್ದು. ಮತ್ತಿನ್ನೇನು ಮಾಡೋಣ ಸುಸಕ್ಕ, ಇನ್ನೇನು ಮಾಡೋಣ ಹೇಳು. ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಣ ಹೇಳಿ? ಇವಾಗ ನನಗೆ ಬೇರೆ ವಿಧಿನೇ ಇಲ್ಲ, ನನಗೆ ಮರ್ಯಾದೆ ಇಲ್ಲ. ಇವಾಗ ಬಂದರೆ ಜನ ಹೆಂಗೆ ನನ್ನ ನೋಡ್ತಾರೆ, ಯಾವ ದೃಷ್ಟಿಲಿ ನೋಡ್ತಾರೆ ಅಂದರೆ ನಿಜವಾಗ್ಲೂ ನನ್ನ ಒಂಥರ ಬೇರೆ ದೃಷ್ಟಿಲಿ ನೋಡ್ತಾ ಇದ್ದಾರೆ. ಜನಗಳ ಕತೆ ಕಟ್ಟಿಗೆ ಬೇಡ, ಸುಮ್ಮನಿರು. ಜನ ಏನು ಹೆಂಗಿದ್ರು ಮಾತಾಡ್ತಾರೆ. ಇವಾಗ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಆಗೈತೆ ಅಷ್ಟೇನು. ಇನ್ನು ಸಣ್ಣಕ್ಕಿರೋದು ನೋಡ್ಕೆ ಅದೇ ಆಗೈತೆ. ಏನು ಮಾಡೋಕ್ಕಾಗುತ್ತೆ? ಆಗಲೇ ಹೇಳು. ನೀನೊಬ್ಳು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರು. ಜನಗಳು ಅಂತಾರೆ ಆಡ್ತಾರೆ ಅಂತೇಳಿ ಜನಗಳು ಹೆಂಗಿದ್ರು ಮಾತಾಡ್ತಾರೆ. ತಲೆ ಕೆಡಿಸ್ಕೋಬೇಡ ನೀನು. ಹೋಗು. ಇವಾಗ ನೀನೇನ ಸತ್ತರೆ ನೀನು ಇವತ್ತೊಂದು ದಿನ ನೆನೆಸ್ಕೊಂತಾರೆ, ದಿವಸ ಆಗ್ಬೇಕು ಒಂದಿನ ನೆನೆಸ್ಕೊಂತಾರೆ ಅಷ್ಟೇನಿ. ಆಮೇಲೆ ತಿರ್ಗಾ ನೀನು ಯಾರೂ ನೆನೆಸ್ಕೊಂಬಕ್ಕೆ ಹೋಗಲ್ಲ. ಯಾವುದೇ ಆಗಲಿ ಇದ್ದು ಸಾಧಿಸ್ಬೇಕೇ ಹೊರತು ನೀನು ಯಾವತ್ತೂ ಈ ರೀತಿ ಎಲ್ಲನ ನಿರ್ಧಾರ ತಗೊಂಬಕ್ಕೆ ಹೋಗ್ಬಾರ್ದು ಅಂತದ್ದು ಯೋಚನೆ ಮಾಡಬಾರ್ದು. ನಾನು ನೋಡು, ನನಗೆ ಯಾರೂ ಇಲ್ಲ, ನಾನು ಯಾವತ್ತೂ ಆ ಥರ ಯೋಚನೆ ಮಾಡ್ದಾಳೆ ಅಲ್ಲ. ನಾನು ಫ್ರೀಡಮ್ಮಾಗೆ ಒಂಥರ ಏನೋ ನನಗೆ ಯಾವತ್ತೂ ಒಂಥರ ಗಟ್ಟಿ ನಿರ್ಧಾರ ನಂದು. ಗಟ್ಟಿ ನಿರ್ಧಾರ ಮಾಡ್ಕೊಂಡಿರಬೇಕು ಮನಸ್ಸಲ್ಲಿ. ಯಾವತ್ತೂ ನಾವು ಧೈರ್ಯವಾಗಿರ್ತೀವಿ. ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ ಆಗಿರಬೇಕು. ನಾವು ಯಾವತ್ತೂ ಆ ಥರ ಸುಮ್ಮನೆ ಯೂಸ್ ಆಗದೆ ಇಲ್ದಂಥದ್ದೆಲ್ಲ ಯೋಚನೆ ಮಾಡಬಾರ್ದು. ಆ ರೀತಿ ಎಲ್ಲ ಏನಕ್ಕೆ ಯೋಚನೆ ಮಾಡ್ತೀಯ? ಬಿಡುಗೆ ಹೋಗ್ಲೇಳು, ಏನು ಮಾಡೋಕ್ಕಾಗುತ್ತೆ? ಅಲ್ಲ ಮತ್ತೆ ಏನು ಮಾಡೋಣಪ್ಪ, ಅಮ್ಮಂಗಾಗೈತೆ. ಅಲ್ಲ ಹೆಂಗಾಗ್ತಿದ್ದು? ಅಲ್ಲ ಸ್ವಲ್ಪನಾದ್ರೂ ಬುದ್ಧಿ ಬೇಡವೆ ನಿನಗೇನು ಗೊತ್ತಿಲ್ದಲ್ಲ ಹೆಂಗಾಯಿತು ಅಂತ? ಅವ್ನು ಹೆಂಗೆ ಪರಿಚಯ ಆದ ನಿಂಗೆ? ಹೆಂಗೆ ಮೊಬೈಲ್ ಅಂಗಡಿಗೆ ಹೋದೆ? ಅದು ಹೆಂಗಾಯಿತು ನನಗೆ ಗೊತ್ತಿಲ್ಲ. ಅಂದಮೇಲೆ ಹೆಂಗೆ ಲವಾಯ್ತು ನಾನೆಲ್ಲ ಇಮೇಜ್ ಮಾಡ್ಕೊತೀನಿ ತಡಿ, ಎಲ್ಲ ಹೇಳ್ತೀನಿ. ಫ್ಲ್ಯಾಶ್ ಬ್ಯಾಕ್ ನಿನಗೆ ಯಾವ ರೀತಿ ನನಗೂ ಅವನಿಗೂ ನಿಕ್ಕಿಗೂ ಲವ್ ಆಯಿತು, ಯಾಕೆ ಈ ರೀತಿ ಆಯಿತು, ಯಾರಿಂದ ಆಯಿತು ಅಂತ ಹೇಳಿದಕ್ಕೆಲ್ಲ ಕಾರಣ ಸ್ನೇಹನೇ. ಎಲ್ಲ ಹೇಳ್ತೀನಿ ತಡಿ ನಿನಗೆ. ಅಣ್ಣ ಬೇಗ ಮೊಬೈಲ್ ರೆಡಿ ಮಾಡಿಕೊಡೋಣ ನಮಗೆ ಬೇಕು ಅರ್ಜೆಂಟ್. ನಮ್ಮ ಅಮ್ಮನಿಗೆ ಎಲ್ಲಾದರೂ ಹೊಲ್ದತ್ರ ಹೋದಾಗ ನಮ್ಮ ಅಪ್ಪಾಜಿ ಫೋನ್ ಮಾಡೋಕ್ಕೂ ಏನಾದರೂ ಕೇಳೋಕ್ಕೂ ಹೇಳೋಕ್ಕೂ ಏನಾದ್ರೂ ಬೇಕಾದ ಫೋನ್ ಮಾಡೋಕ್ಕೆ ಫೋನ್ ಇಲ್ಲ ಕಣಣ್ಣ. ಬೇಗ ರೆಡಿ ಮಾಡಿಕೊಡೋಣ ಅದನ್ನು. ಮಾಡ್ತೀನಮ್ಮ, ಸ್ವಲ್ಪ ಇವತ್ತು ಕೆಲಸ ಇತ್ತು ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಮಾಡಿಕೊಡ್ತೀನಿ. ನಾಳೆ ಬನ್ನಿ, ನೀವು ಕಾಲೇಜ್ ಮುಗಿಸ್ಕೊಂಡು ನಾಳೆ ಕೊಡ್ತೀನಿ ನಿಮಗೆ. ಹೌದಾ, ಸರಿ ಆಯ್ತಣ್ಣ, ಮಾಡಿಕೊಡಿ ಬೇಗ. ಅಣ್ಣ ಇವಾಗ ಹೊಸ್ದಾಗಿ ಯಾವ್ಯಾವ ಫೋನ್ ಬಂದಿದ್ದಾವೆ? ಹೊಸ ಫೋನ್ ತರಿಸ್ತೀರಲ್ಲ ನೀವು? ತರಿಸ್ತೀನಮ್ಮ, ತೊಗೊಳ್ಳಿ. ನಿಮಗೆ ಬೇಕಾಗಿರೋದು ಯಾವುದು ಬೇಕಂದ್ರೂ ತರಿಸ್ಕೊಡ್ತೀನಿ. ನಿಮ್ಗೆ ಏನೇ ಬೇಕಿದ್ರೂ ನಾನು ಎಲ್ಲ ತರಿಸ್ಕೊಡ್ತೀನಿ. ನಿಮ್ಗೆ ಏನು ಐಟಮ್ ಬೇಕಿದ್ರೂ ಎಲ್ಲನ, ಒಂದು ರಿಮೋಟಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಹೌದಾ, ಸರಿ ಆಯ್ತಣ್ಣ. ಇವಾಗ ಸದ್ಯಕ್ಕೆ ಮೊಬೈಲ್ ರಿಪೇರಿ ಮಾಡಿಕೊಡಿ ಸಾಕು. ನನಗೇನು ಎಲ್ಲ ಫೋನೆಲ್ಲ ಬೇಡ, ನಮ್ಮಮ್ಮ ಇನ್ನೂ ತಗೋಬೇಡ ಅಂತ ಹೇಳೈತೆ. ತೊಗೊಳ್ರಿ, ಪರವಾಗಿಲ್ಲ. EMI ಇರುತ್ತೆ, ಕಟ್ಕೊಂಡು ಹೋಗ್ಬೋದು. ಅಣ್ಣ ನಾವೇನು ಇನ್ನೂ ದುಡಿಯೋದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಏನಕ್ಕೆ ತಗೊಂಡು ಅಂತ. ನಾವೇನು ಇನ್ನೂ ಕೆಲ್ಸಕ್ಕೆ ಹೋಗಲ್ವಲ್ಲ, ಕಟ್ಟಕ್ಕೆ ದುಡ್ಡು ಬೇಕಲ್ಲಣ್ಣ. ಹೌದಾ, ಓಕೆ ಅಮ್ಮ, ಓಕೆ. ಇವಳು ಯಾಕೆ ಇವಳು ದಿನ ಇವನ್ ಮೊಬೈಲ್ ಅಂಗಡಿ ತಕ್ಕ ಬರ್ತಾಳೆ? ಯಾಕೆ ಅವಳು ಕಿಸ್ಕೊಂಡು ಮಾತಾಡ್ತಾ ಇದ್ದಾಳೆ? ಇವನ್ ಮೊಬೈಲ್ ಅಂಗಡಿನೋ ಸೆನಕ ಇದ್ದಾನೆ, ಇವನ್ನ ಲವ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಗೊತ್ತಾ ಇರ್ಬೇಕು ಇವಳು. ಸಾಮಾನ್ಯ ಇಲ್ಲಿ ಗೊತ್ತಾ ಇದ್ದಾಳೆ. ಹೈಟು ವೆಯ್ಟು ಪರ್ಸನಾಲಿಟಿ ವೈಟು ಎಲ್ಲ ಸೂಪರ್ ಆಗಿದ್ದಾನೆ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ದಾನೆ. ಇಷ್ಟಪ್ಪನ ಕೊಳ್ಚನ್ ಬೇರೆ ಹಾಕೊಂಡಿದ್ದಾನೆ. ಮೊಬೈಲ್ ಶಾಪ್ ಬೇರೆ, ಅದಕ್ಕೆ ಡೈಲಿ ಬರ್ತಾಳೆ. ನಾನು 3 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆ ಕಾಲೇಜ್ ಬಿಟ್ಟು ಇಟ್ಕೆ ಬರ್ತಾಳೆ ಇಲ್ಲಿಗೆ, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಇಲ್ಲಿಗೆ ಬರ್ತಾಳೆ. ನಾನು ಎಲ್ಲಿಗೆ ಹೋಗ್ತಾಳೆ ಅಂತ ಅನ್ಕೊಂಡೆ. ಹಾಗೆ ಏನೋ ಕೇಳಂತಾರ. ಇವಣ್ಣನ ಮಾತಾಡಿಸ್ಬೇಕು, ನಾನು ಇವನ್ನ ಮಾತಾಡಿಸ್ಬೇಕು. ಇವನ್ನ ಮಾತಾಡಿಸಿ ಯಾವರು ಏನು ಎತ್ತ ಯಾಕೆ ಬಂದಿಲ್ಲ ಅವಳು ಅಂತ ಕೇಳಬೇಕು. ಯಾವ್ರು ಕಟ್ಕೊಂಡು ನನ್ಗೇನು ಬಾಗ್ಬೇಕು ಒಂದು ಇವಳು ಯಾಕೆ ಬಂದಿಲ್ಲ ಅಂತ ಕೇಳ್ತೀನಿ. ಏನಾದ್ರು ಲವ್ ಮಾಡ್ತಾ ಇರ್ಬೋದಾ? ಹುಡುಗ ಸಖತ್ತಾಗಿದ್ದಾನೆ, ಒಳ್ಳೆ ದೊಡ್ಡ ಇದು ಅಂತ ಹೇಳಿ ಲವ್ ಮಾಡ್ತಾ ಇರಬೇಕು ಇವಳು ಸಾಮಾನ್ಯ. ಸರಿ ಆಯ್ತು, ನಾಳೆ ಬರ್ತೀನಣ್ಣ, ಮಿಸ್ ಮಾಡಬೇಡ ಪ್ಲೀಸ್, ಬೇಗ ಕೊಟ್ಬಿಡೋಣ. ಸರಿ ಆಯಿತು, ನಾಳೆ ಮಿಸ್ ಮಾಡೋದಿಲ್ಲಮ್ಮ, ನಾಳೆ ಮಾಡಿಕೊಡ್ತೀನಿ. ಬನ್ನಿ, ಏನು ಕೊಡಲಿ?
ಏನಿಲ್ಲ, ನಿಮ್ಮ ಅಂಗಡಿಲಿ ಹೊಸ ಹೊಸ ಫೋನ್ ಎಲ್ಲ ಎಷ್ಟೊಂದು ಬಂದಿದೆ, ವಾಚು ಫೋನ್ಸು ಎಲ್ಲ ಎಷ್ಟೊಂದು ಬಂದಿದೆ ಅಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ನಾನೊಂದು ಫೋನ್ ತಗೋಬೇಕಾಗಿತ್ತು. EMI ಕೊಡ್ತೀರಾ ನೀವು? ಒಂದು ಅಕೌಂಟ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡು ಕೊಡಿ. ಎಷ್ಟು ಕಿಲೋಮೀಟ್ರ್ ನೋಡಿಬಿಟ್ಟು ನಾವು ಎಷ್ಟು ಡಿಸ್ಟೆನ್ಸ್ ಇದೆ ಎಲ್ಲ ಚೆಕ್ ಮಾಡಿಸಿ ಕೊಡ್ತೀವಿ. ಹೌದಾ, ಸರಿ ಸರಿ. ನಾನು ಹೊಸ ಮೊಬೈಲ್ ತಗೋಬೇಕು ಅಂತಿದ್ದೆ, ಅದಕ್ಕೆ. ಬನ್ನಿ ಕೊಡೋಣ. ನೋಡಿ ಯಾವ ಥರ ಬೇಕು, ಯಾವುದ್ರಲ್ಲಿ ಬೇಕು ಅಂತ ಹೇಳಿ ನೋಡಿ. ನಿಮ್ದು ಎಷ್ಟು ಇರಬೇಕು ಬಜೆಟು ಎಲ್ಲ ನೋಡಿ ನೋಡ್ಕೊಳ್ಳಿ, ತೊಗೊಳ್ರಿ. ಬೇಕಾದರೆ ನನ್ನ ಪೌಚೆಲ್ಲ ಫ್ರೀಯಾಗಿ ಹಾಕ್ಕೊಡ್ತೀನಿ. ಸರಿ ಆಯಿತು, ಇಲ್ಲೆಲ್ಲ ಬಂದಿದೆ. ನಾನು ಅದೇ ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಚಾರ್ಜರು, ಚಾರ್ಜಿಂಗ್ ಬ್ಯಾಟ್ರಿ ಮತ್ತು ರಿಮೋಟ್ಗಳು ಎಲ್ಲ ಪ್ರತಿಯೊಂದು, ಮೊಬೈಲ್ ಪೌಚ್ಗಳು, ವಾಚ್ಗಳು, ಬ್ರ್ಯಾಂಡೆಡ್ ವಾಚ್ಗಳು ಚೆನ್ನಾಗಿರ್ತವೆ. ಬನ್ನಿ ತಗೊಳ್ಳಿ. ಇನ್ನು ನಾವು ರೀಸೆಂಟಾಗಿ ಓಪನ್ ಮಾಡಿದ್ದೀವಿ ಅಂಗಡಿನ. ಇನ್ನೂ ಒಂದು 2 ತಿಂಗಳಾಯಿತು ಅಷ್ಟೇ, ರೀಸೆಂಟಲ್ಲಿ ಮಾಡಿದ್ವಿ. ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ನೋಡಿ ಮೊಬೈಲ್ ನಿಮಗೆ ನಾನು ಆದಷ್ಟು ಕಡಿಮೆ ಮಾಡಿಕೊಡ್ತೀನಿ, ತಗೊಳ್ಳಿ. ನಿಮ್ಮ ಹೆಸರೇನು? ನಿಖಿಲ್ ಅಂತ ಕಣಮ್ಮ. ತುಂಬ ಚೆನ್ನಾಗಿದೆ ನಿಮ್ಮ ಹೆಸರು, ಕೇಳೋಕ್ಕೂ ಚೆನ್ನಾಗಿದೆ. ನಿಕ್ಕಿ ಅಂತ ಹೇಳಿ ಶಾರ್ಟಾಗಿ ಕರಿಬೋದಲ್ವಾ? ಹೌದು ಹೌದು. ನಿಮ್ಮ ಹೆಸರೇನು? ಸುಪ್ರೀತಾ ಅಂತ. ಹೋ, ಸೂಪರ್, ನೈಸ್ ನೇಮ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಶಾರ್ಟಾಗೆ ಸುಪ್ಪಿ ಅಂತ ಕರಿಬೋದಾ? ನೀವು ಹೇಗಾದರೂ ಕರೀರಿ, ನನಗೇನೋ ತುಂಬ ಇಷ್ಟನೇ. ನಾನು ಅದೇ ನಿಮ್ಮ ಶಾಪ್ ನೋಡೋಣ ಅಂತ ಬಂದೆ. ಚೆನ್ನಾಗಿದೆ. ನಂದು ಸ್ವಲ್ಪ ಫೋನು ಸ್ಟೋರೇಜ್ ಜಾಸ್ತಿ ಆಗಿಬಿಡುತ್ತೆ, ಹ್ಯಾಂಗ್ ಆಗುತ್ತೆ. ಅದಕ್ಕೆ ನಾನು ತಗೊಳ್ಳೋಣ ಅಂತ ಇದ್ದೆ. ಬನ್ನಿ ಕೊಡೋದಾಗುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ನಾವು ಎಲ್ಲನ ನಾನು ಕರೆಕ್ಟ್ ರೇಟಿಗೆ ಹಾಕ್ಕೊಡ್ತೀನಿ ನಿಮಗೆ. ಬನ್ನಿ, ನೀವೇನು ಫೋನ್ ತಗೊಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಬಂದು ತಗೊಳ್ಳಿ. ನಿಮ್ಗೆ ಏನೇ ಇದ್ರೂ ನಾನು ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ, ಸರಿನಾ? ಬರ್ತಾ ಹೋಗ್ತಾ ಇರಿ ಶಾಪ್ಗೆ. ಹೊಸ ಫೋನ್ಗಳು ಬಂದಂಗೆಲ್ಲ ತೊಗೊಂಡು ಹೋಗ್ತಾ ಇರ್ಬೋದು. ಯಾವ್ಯಾವ ಹೊಸ ಬ್ರ್ಯಾಂಡೆಡ್ಗಳಿಗೆ ಒಂದೇ ಥರದ ಫೋನ್ ಯೂಸ್ ಮಾಡಿ ಬೇಜಾರಾಗ್ಬಿಡುತ್ತೆ. ಹೊಸ ಮೊಬೈಲ್ ಆದರೆ ಖುಷಿ ಆಗುತ್ತೆ, ಹೊಸ ಫೋನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ. ಆವಾಗ ತಗೊಂಡು ಹೋಗ್ತಾ ಇರ್ಬೋದು. ನೋಡಿ. ಮತ್ತು ನಾಳೆ ಒಂದು ಒಳ್ಳೇದು ಬರುತ್ತೆ ಅಂತ ಹೇಳೋರೆ, ಯಾವುದೋ ಹೊಸ ಮಾಡೆಲ್ ಬರುತ್ತೆ ಅಂತ ಹೇಳೋರೆ. ಓಪೋದಲ್ಲಿ 5G ಚೆನ್ನಾಗಿರುತ್ತೆ. ನೋಡಿ ಬನ್ನಿ, ನಾಳೆ ಓಪೋದಲ್ಲಿ ಹೊಸ ಸೆಟ್ ಬರುತ್ತೆ, ವಿವೋ ಅದೆಲ್ಲ ಬರುತ್ತೆ. ಎಲ್ಲ ಚೆನ್ನಾಗಿರೋ ಕಂಪ್ನಿದು ನಾನು ಒಳ್ಳೇದೇ ಕೊಡ್ತೀನಿ, ಬಂದು ತೊಗೊಂಡೋಗಿ, ಆಯಿತಾ? ಸರಿ ಆಯ್ತೇನು, ಬರ್ತೀನಿ. ಬರ್ತೀನಿ ಹೇಳು. ನಾನು ಅದಕ್ಕೇ ಬಂದೆ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಒಂದು ಟೈಮು ಅಂತೇಳಿ. ಹಾಗೆ ನನಗೊಂದು ಸ್ಮಾರ್ಟ್ ವಾಚ್ ಬೇಕಾಗಿತ್ತು. ಸ್ಮಾರ್ಟ್ ವಾಚು ಎಲ್ಲ ಇದೆ. ನಿಮ್ಗೆ ಏನು ಬೇಕು? ಬ್ಲೂಟೂತ್ ಕೊಡಲಾ? ಇವಾಗ ಫ್ರೀಯಾಗೇ ಕೊಡ್ತೀನಿ. ನೀವು ಫೋನ್ ತೊಗೊಂಡ್ರೆ ನಾನು ಬ್ಲೂಟೂತು ಫ್ರೀಯಾಗಿ ಕೊಡ್ತೀನಿ. ಫೋನಿಂದ ಮತ್ತೆ ನಿಮ್ಗೆ ಇಲ್ಲ ಅಂತಂದರೆ ಬೇಕಾದರೆ EMIಯಲ್ಲೂ ಕೊಡ್ತೀನಿ. ಅಷ್ಟೇ. ನೀವು ಬರ್ತಾ ಹೋಗ್ತಾ ದಿನ ನೋಡ್ತಾ ಇರಿ, ಹೊಸದು ಯಾವ್ದು ಬರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ, ಸರಿನಾ? ಕಾಲೇಜ್ ಬಿಡುತ್ತಲ್ಲ ಅವಾಗ ಬಂದು ತೊಗೊಳ್ಳಿ. ಸರಿ ಆಯಿತು, ಬರ್ತೀನಿ ನಿಕ್ಕಿ ಅವರೇ. ನಾನು ಊರಿಗೆ ಹೋಗಬೇಕು, ಅದಕ್ಕೆ ಬರ್ತೀನಿ ನಿಕ್ಕಿ ಅವರೇ. ಅವರೇ ಪವರೇ ಎಲ್ಲ ಬೇಡ, ಸುಮ್ಮನೆ ನಿಕ್ಕಿ ಅಂತ ಕರೀರಿ. ಓ ಹೌದಾ, ಸರಿ ಆಯ್ತು ಹೇಳು, ನಿಕ್ಕಿ ಅಂತಲೇ ಕರಿತೀನಿ. ನೀವು ನನ್ನ ಸುಪ್ಪಿ ಅಂತಲೇ ಕರಿತೀರಾ? ಹೌದು, ಹೊಸ ಹೆಸರು. ನಾನು ನಿಮ್ಮನ್ನ ಸುಪ್ಪಿ ಅಂತ ಕರಿತೀನಿ. ನೀವು ಫಸ್ಟ್ ಟೈಮ್ ನನಗೆ ಪರಿಚಯ ಆಗಿದ್ದೀರಾ. ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ಮಾತಾಡ್ತಿದ್ರೆ, ನಿಜವಾಗ್ಲೂ ನೀವು ಹೊಸ್ದಾಗಿ ನನಗೆ ಪರಿಚಯ ಆಗಿದ್ದೀರಾ ಅಂತ ಅನ್ನಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ, ಎಷ್ಟು ಕ್ಯೂಟ್ ಆಗಿದ್ದೀರಾ, ಎಷ್ಟು ಕ್ಯೂಟಾಗಿ ಮಾತಾಡ್ತೀರಾ ನೀವು. ಕ್ಯೂಟ್ ಗರ್ಲು ನೀವು. ಹೌದಾ, ಸರಿ ಆಯ್ತು ಹೇಳಿ, ನಾಳೆ ಬರ್ತೀನಿ. ಯಾವುದು ಹೊಸ ಮಾಡೆಲ್ ಬಂದಿದೆ ನೋಡ್ತೀನಿ. ಇದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಇದು ನಾನು ಹೇಳ್ತಾ ಇರೋದು. ಇದು ಹೆಂಗಾಯಿತು ಅಂತ ನಾನು ಹೇಳ್ತಾ ಇರೋದು. ಲಿಕ್ಕಿನ್ಗೂ ನನಗೂ ಲವ್ ಹೆಂಗಾಯಿತು ಅಂತ. ಅದಿನ್ನು ಯಾವ್ಯಾವ ರೀತಿ ಅವ್ನು ನನ್ನ ಬಿಟ್ಟು ಹೋದ ಏನು ಎಲ್ಲ ಹೇಳಿ ಈ ಸ್ಟೋರಿಲಿ ತೋರಿಸ್ತೀವಿ. ಇಲ್ಲಿ ನೋಡಿ, ಇವಾಗ ಹಿಂಗೇನೆ ಒಂದಿನ ಅವಳು ಸ್ನೇಹ ಏನೋ ಕೊಟ್ಟಿದ್ಲಂತೆ ರಿಪೇರಿಗೆ. ಮಾತಾಡಿಸ್ಕೊಂಡು ಇಲ್ಲಿಗೆ ಕಾಲೇಜ್ ಬಿಟ್ಟಡಿಕೆ ಎಲ್ಲ ಕೇಳ್ಕೊಂಡು ಹೋಗೋದಕ್ಕೆ ಬರೋಳೇನೋ. ನಾನೇನು ಅಂದ್ಕೊತಿದ್ದೆ, ಇವಳೇನಾದರೂ ಇವನ್ನ ಲವ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಏನೂ ಇಲ್ಲ. ಅವಳು ಮೊಬೈಲ್ ರಿಪೇರಿ ಮಾಡಿಸ್ಕೊಳಕ್ಕೆ ಬರ್ತಾ ಇದ್ದಾಳೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನನಗೆ ಯಾಕೆ ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಹಿಂಗೆ ಬಂದೆ, ನಾನು ಬೇರೆ ಹೊಸ ಫೋನ್ ತೊಗೋಬೇಕಾಗಿತ್ತು. ಹಣ ಕೊಡ್ತೀರಾ, ಹೊಸ ಮಾಡಲ್ ಯಾವುದಿದೆ ಅಂತ. ನಾಳೆ ಬಾರಮ್ಮ ಕೊಡ್ತೀನಿ ಅಂತೇಳಿ ಹೀಗೆ ಮಾತಾಡ್ತಾ ಹಿಂಗೆ ನಿಮ್ಮ ಹೆಸ್ರೇನು ನಮ್ಮ ಹೆಸ್ರೇನು ಅಂತ ತುಂಬ ಅವನೊಂಥರ ಏನೋ ತುಂಬ ಚೆನ್ನಾಗಿದ್ದಾವೆ. ಈಟುಗೆ ಇಷ್ಟು ಚೆನ್ನಾಗಿದ್ದ ಗೊತ್ತಾ.
ನೋಡ್ರಿ ಎಷ್ಟು ಚೆನ್ನಾಗಿದ್ದಾನೆ ಸ್ಮಾರ್ಟಾಗಿ ವೈಟ್ ಬಟ್ಟೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ದೊಡ್ಡ ಮೊಬೈಲ್ ಶಾಪು ಎಲ್ಲ ಇತ್ತು. ಅದಕ್ಕೆ ನನಗೆ ಫ್ರೀಯಾಗಿ ಮೊಬೈಲ್ಸು ಫೋನ ಏನಾದ್ರೂ ಫೋನಿಗೆ ಸಂಬಂಧಪಟ್ಟಿದ್ದು ಏನಿದ್ರೂ ಒಂದು ಪೌಚ್ ಹಾಕ್ಕೊಡೋದ್ರಿಂದ ಹಿಡಿದು ಬ್ಯಾಟ್ರಿಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಸ್ಮಾರ್ಟ್ ವಾಚಿಂದ ಹಿಡಿದು ಎಲ್ಲ ನನಗೆ ನೋಡಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ. ಅದಕ್ಕೆ ಈಗ ನೆಕ್ಸ್ಟ್ ಟೈಮ್ ಬರ್ರಿ ಅಂತ ಹೇಳ್ತಿದ್ದ. ಹಿಂಗೆ ಬರೋದು, ಅಣ್ಣ ಯಾವುದಾದ್ರೂ ಇವತ್ತು ಹೊಸ ಮಾಡಲ್ ಬಂದಿದ್ಯಾ ಅಂತ ಹೇಳಿ ಇನ್ನೊಬ್ರು ಯಾರೋ ಒಬ್ರು ಅಣ್ಣ ಅವರು ಇದ್ದರು ಈ ಅಂಗಡೀಲಿ. ಇವನು ಒಂದೊಂದು ದಿವಸ ಇರ್ತಿದ್ದೆ, ಒಂದೊಂದು ದಿವಸ ಇರ್ತಿರ್ಲಿಲ್ಲ. ಒಂದು ಅಣ್ಣ ಬಂದಿದ್ರು, ಆ ಅಣ್ಣನ ಮುಂದೆಗಡೆನೇ ಕೂತ್ಕೊಳ್ಳೋದು ಆ ಅಣ್ಣ. ಇವನು ಇಲ್ಲೇ ಇರ್ತಿದ್ದ, ಇವನು ನಿಕ್ಕಿ ಅವರು. ಆಗ ಅಲ್ಲಿರೋರು ಒಬ್ಬರು ಮುಂದೆಗಡೆ ಇಲ್ಲಿ ಮುಂದೆ ಕುಂಡ್ರಿಸೋರು, ಯಾರಾದರೂ ಬಂದರೆ ಕರೀರಿ ಅಂತ ಒಂದು ಅಣ್ಣ ಇತ್ತು. ಆ ಅಣ್ಣ ಇಲ್ಲಿದ್ದ. ಅದಕ್ಕೆ ನಾನು ಹಿಂಗೆ ಅಣ್ಣ ಬಂದಿದ್ಯಾ ಅಂತ ಮಾತಾಡ್ಸ್ಕೊಂಡು ಬರ್ತಾ ಹಿಂಗೆಲ್ಲ ಆಯಿತು. ಇದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.